ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಿಂಪಲ್ ಭಾಷೆ ಶಿವಕುಮಾರ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹ್ಯಾಪಿಯಾಗಿ ಮಲಗಿದ್ದವನ್ನ ಬಡ್ದು ತೊಟ್ಟು ಗಿಂಟಿ ಕೀಟ್ಲೆ ಮಾಡಿ ಎಬ್ಬರಿಸ್ಕೊಂಡು ಹೋಗ್ತಿದ್ದೀನಿ. ಪಾಪ ಅವನಿಗೆ ಏನು ಗೊತ್ತಿಲ್ಲದೇ ಮುದ್ದತೆಯಿಂದ ಬರ್ತಿದ್ದಾನೆ. ಎಲ್ಲಿಗೆ ಬರ್ತಿದ್ದೀನಿ ಅಂತಲೂ ಗೊತ್ತಿಲ್ಲ ಅವನಿಗೆ. ನಮ್ಮ ಮದ್ವಿಗೆ ಕರ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸಲೂನ್ಗೆ. ಏರ್ ಕಟ್ ಮಾಡ್ಸಕ್ಕೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ದೇ ಹಾಯಾಗಿ ಬಂದ. ಬರೋದೇನೋ ಬಂದ ನನ್ನ ಜೊತೆ ಹಾಯಾಗಿ. ಬಂದ ಮೇಲೆ ಅವ್ನ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಒಂದು ಸೆಕೆಂಡ್ ನೀವು ನೋಡಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್ ಸಮಾಧಾನ ಮಾಡ್ಕೊಂಡು ಏರ್ ಕಟ್ ಮಾಡಿಸ್ಕೊಂಡು ಹೊರಟಿದ್ದು ಮನೆಗೆ. ಫುಲ್ಲು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು. ಅದಕ್ಕೆ ಮನೆಯಿಂದ ಫುಲ್ಲು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಹೊರಟಿದ್ದೆ ಟೆಂಪಲ್ಗೆ. ಬೇಗೂರ್ ಕೊಪ್ಪ ರೋಡಲ್ಲಿ ಇರೋ ಈ ಟೆಂಪಲ್ಗೆ ಆಲ್ಮೋಸ್ಟ್ ಲವರ್ಸೇ ಇರ್ತಾರೆ. ಯಾಕೆ ಅಂತ ನನ್ನನ್ನು ಕೇಳೋಕ್ಕೂ ಮುಂಚೆ ಒಂದು ಕ್ಷಣ ಈ ವಿಡಿಯೋ ನೀವೇ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಂಗಾಗಿ ಆಲ್ಮೋಸ್ಟ್ ಲವರ್ಸ್ ಬರೋ ಅಂಥ ಪ್ಲೇಸ್ ಇದು. ಈ ಜಾಗಕ್ಕೆ ಬಂದಾಗ ಒಂದು ಸಾಂಗ್ ನೆನಪಾಗುತ್ತೆ. ಈ ಜಾಗ ಈ ವೇಳೆ ಸಿಗೋದುಂಟೆ ಆಮೇಲೆ. ಈ ಟೆಂಪಲ್ ಹೆಸರು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ ಅಂತ. ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ಲು ಕ್ರೌಡ್ ಇರುತ್ತೆ. ಆಲ್ಮೋಸ್ಟ್ ಲವರ್ಸೇ ಇರ್ತಾರೆ. ಬೇಕಾದ್ರೆ ಆಲ್ಮೋಸ್ಟ್ ನೋಡಿದ್ರಲ್ಲೆಲ್ಲ ಲವರ್ಸೇ ಕೂತಿರೋದು. ಈ ಪ್ಲೇಸ್ ಲೊಕೇಶನ್ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ. ಜಸ್ಟ್ ಟೆಂಪಲ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ನೊಂದು ರೀಲ್ಸಿಗೆ ಒಬ್ಬ ಕಮೆಂಟ್ ಹಾಕಿದ್ದ. ಅದು ಬ್ರೇಕಪ್ ಸಾಂಗ್ ರೀಲ್ಸ್ ಅದು. ಅದಕ್ಕೊಂದು ಕಮೆಂಟ್ ಹಾಕಿದ್ದ. ಏನಂತ ಅಂದರೆ, ದುಡ್ಡಿದ್ರೆ ಸಾಕು ಬ್ರೋ, ಒಳ್ಳೆ ಹುಡುಗಿ ಸಿಗ್ತಾರೆ ಅಂತ ಹಾಕಿದ್ದ. ಇದು ಆಕ್ಚುಲಿ ಚೆನ್ನಾಗಿರೋದು. ಅವನಿಗೆ ಏನು ಹೇಳಬೇಕು ಅಂದರೆ, ಹಾರ್ದಿಕ್ ಪಾಂಡ್ಯ, ರಕ್ಷಿತ್ ಶೆಟ್ಟಿ, ಚಂದನ್ ಶೆಟ್ಟಿ, ದಿನೇಶ್ ಕಾರ್ತಿಕ್ ಇವರಿಗೆ ಕೋಟಿಗಟ್ಟಲೆ ಇದೆ. ಕೋಟಿಗೆ ಲೆಕ್ಕ ಇಲ್ಲ. ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಅದಕ್ಕಿಂತ ಹೆಚ್ಚಾಗಿ ದುಡ್ಡಿದೆ ಅವ್ರ ಹತ್ರ ಗುರು. ಅವರಿಗೆ ಬ್ರೇಕಪ್ ಆಗಿದೆ. ಅವರು ಹುಡುಗಿರೇ ಬಿಟ್ಟೋಗಿದ್ದಾರೆ. ಇನ್ನು ನಮ್ದೆಲ್ಲ ಯಾವ ಲೆಕ್ಕ? ನಂದು ಬ್ರೇಕಪ್ ಆರ್ಟೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಟ್ಟೋಗ್ತಾರೆ. ದುಡ್ಡು ಇರ್ಲಿ ಇಲ್ದ ಹೋಗ್ಲಿ, ಹುಡುಗಿ ಒಂದ್ಸಲ ಬಿಟ್ಟೋಗ್ಬೇಕು ಅಂತ ನಿರ್ಧಾರ ತಗೊಂಡ್ರೆ ಸ್ವಲ್ಪ ಕಣ್ಣಿನ ಬಿಟ್ಟು ಹೋಗೇ ಹೋಗ್ತಾಳೆ. ನೀನು ಏನೇ ಮಾಡಿದ್ರು ಆಗ್ತಾನೆ. ನೀನು ದುಡ್ಡು ಇದ್ರೂ ಇಲ್ದ ಹೋದ್ರೂ, ನೀನು ಕೋಟಿಗಟ್ಟಲೆ ಇದ್ರೂ ಬಿಟ್ಟು ಹೋಗ್ತಾರೆ. ಜಸ್ಟ್ ಮನೆಗೆ ಬಂದು ಏನು ಮಾಡೋಣ ಅಂದ್ಕೊಂಡಿದ್ದೆ. ಮನೇಲಿ ಯಾರೂ ಇಲ್ಲ. ಕಾಫಿ ನಾನೇ ಮಾಡೋಣ, ಬನ್ನಿ ಕಾಫಿ ಮಾಡೋ ವಿಡಿಯೋನು ನೋಡ್ರಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಜಸ್ಟ್ ಒಂದು ಕೈ ಪಾಟ್ ತಗೊಂಡು ಅದಕ್ಕೆ ಹಾಲು ಹಾಕಿ ಆಮೇಲೆ ಸ್ಟವ್ ಕಚ್ಚೋಣ ಬನ್ನಿ. ಗುರು ಫೈಯರ್. ಅದಕ್ಕೆ ಒಂದು 2 ಸ್ಪೂನ್ ಶುಗರ್ ಹಾಕೋಣ. ನೆಸ್ಕಾಫಿ, ನಾನು ಮಾಡಿರೋ ಕಾಫಿ ಅಲ್ವಾ, ಹೆಂಗಿದ್ರು ಕುಡಿತೀನಿ. ಅದೇ ನಮ್ಮ ಅಕ್ಕ ಏನಾದರೂ ಮಾಡಿದರೆ ಶುಗರ್ ಇಲ್ಲ, ಡಿಕಾಕ್ಷನ್ ಕಮ್ಮಿ ಆಗಿದೆ, ನೆಸ್ಕಾಫಿ ಕಮ್ಮಿ ಆಗಿದೆ, ಸುಮ್ಮನೆ ಏನಾದರೂ ಕತೆ ಹೊಡಿತಾ ಇದ್ದೆ. ಇವಾಗ ನೋಡಿ ಮುಚ್ಕೊಂಡು ನಾ ಮಾಡಿರೋದಕ್ಕೆ ಹೆಂಗಿದ್ರು ಕುಡಿತಿದ್ದೀನಿ. ಸಖತ್ತಾಗಿದೆ ಗುರು. ಅಲ್ಟಿ. ಓಕೆ ಗಾಯ್ಸ್, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.